ಮಾಧು ಅಂತೇಳಿ ಹೈದರಾಬಾದ್ ಇಂದ ಕರೆ ಮಾಡಿದ್ದಾರೆ. ಮಾಧು ಅವರೇ ನಮಸ್ಕಾರ. ನಮಸ್ಕಾರ, ಗುಡ್ ಈವ್ನಿಂಗ್ ಸರ್. ನಿಮ್ಮ ಅಭಿಪ್ರಾಯ ತಿಳಿಸಿ. ಸರ್, ಹೌದು ಸರ್, ಅವನು ಮಾಧು ಅವರೇ, ನಿಮ್ಮ ಧ್ವನಿ ಸರಿ ಕೇಳಿಸ್ತಿಲ್ಲ. ಟಿವಿ ವಾಲ್ಯೂಮ್ ನ ದಯವಿಟ್ಟು ಮ್ಯೂಟ್ ಮಾಡಿ. ಓಕೆ ಸರ್. ಮಾಧು ಅವರೇ, ಈಗ ವರದಿ ಕೊಟ್ಟಾಗಿದೆ, 11 ಜನರ ಸಾವಿಗೆ ನ್ಯಾಯ ಸಿಕ್ಬಿಡುತ್ತಾ ಈಗಾಗಾದ್ರೆ? ಸಿಗಲ್ಲ ಸರ್, ಸಿಗ್ಬೇಕು ಸರ್, ಖಂಡಿತ ಸಿಗ್ಬೋದು ಸರ್ ನ್ಯಾಯ. ಖಂಡಿತ ಸಿಗ್ಬೋದು ಸರ್. ಈಗ ಮನೆ ಅಂದ್ರೆ ಸರ್ಕಾರಿ ಅವನು ಸರ್. ಅವನು. ಓಕೆ, ಥ್ಯಾಂಕ್ ಯು ಮಾಧು ಅವರೇ, ಥ್ಯಾಂಕ್ ಯು. ಹೈದರಾಬಾದ್ ಇಂದ ಕರೆ ಮಾಡಿದ್ರು ಮಾಧು ಅವರು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ವೀಕ್ಷಕರು ನೋಡಿ, ನೀವು ಕರೆ ಮಾಡಿ ಮಾತಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಮನೆಯ ಟಿವಿಯ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿಟ್ಕೊಳ್ಳಿ. ಆಮೇಲೆ ನೀವು ನೋಡಬಹುದು, ನಮ್ಮ ಡಿಜಿಟಲ್ ಅಲ್ಲಿ ನೀವು ನೋಡಬಹುದು. ವಿಶ್ವನಾಥ್ ಅಂತೇಳಿ ಈಗ ಹಾಸನಿಂದ ಕರೆ ಮಾಡಿದ್ದಾರೆ. ವಿಶ್ವನಾಥ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಈಗ RCB, KSCA, DNA ಹೊಣೆ ಅಂತ ಹೇಳ್ಬಿಡ್ತು. ಆದ್ರೆ 11 ಜನ ಸಾವಾಯ್ತಲ್ಲ, ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗುತ್ತಾ? 100% ಸಿಗಲ್ಲ ಸರ್. ಯಾಕೆ ಅಂತ ಅಂದ್ರೆ RCB ಗಿಡ ಖುಷಿನಲ್ಲಿ ಜನಗಳು ಸಂಭ್ರಮ ಮಾಡ್ಬೇಕು. ಇವ್ರು ಕರ್ಸಿ ವಿಧಾನಸೌಧ ಮುಂದೆ ಮಾಡಿ ಮೊದಲನೇ ತಪ್ಪು. ಇವ್ ನೇರ ಹೊಡೆ ಸರ್ಕಾರದೇ ಹೊರತು ಯಾವ RCBನೂ ಅಲ್ಲ, KSCAನೂ ಅಲ್ಲ ಸರ್. ಸಾಮಾನ್ಯ ಜನರಿಗೂ ಗೊತ್ತಿದೆ. ಇವರು ಜನರು ಕಣ್ಣೋರ್ಸ ನಾಟಕ ಆಡ್ತಾರೆ ಸರ್ಕಾರದವರು. ಇದು ನಿಜ, ಸರ್ಕಾರ ನೇರ ಹೊಣೆ ಸರ್. ಇದನ್ನ ನೀವು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿಸಿ ನಿಮ್ಮ ಚಾನಲ್ ಇಂದ ಪ್ರೆಸ್ಸಿಂದ ಇದನ್ನ ಹೈಲೈಟ್ ಮಾಡ್ಬೇಕು ಸರ್ ದಯವಿಟ್ಟು. ಈಗ ಪೊಲೀಸರ ಅಮಾನತ್ ಆಯ್ತಲ್ಲ, ಅದನ್ನೇ ಪಾಯಿಂಟ್ ಅದಲ್ಲ ಸರ್. ಇವ್ರು ತಪ್ಪಿಲ್ಲ ಅಂದ್ರೆ ಪೊಲೀಸರು ಸರ್ಕಾರ ಗದಿಲ್ಲವರು ಅವ್ರದೇ ತರ ಇವರು ಅಮಾನತ್ ಇಟ್ರು. ಈಗ ಸರ್ ಪೊಲೀಸ್ ಅವರು ಅಮಾನತ್ ಮಾಡಿದ್ದು ಸರ್ಕಾರ ನಮ್ ಕಡೆ ತಪ್ಪಿದೆ ಅಂತಲ್ಲ ಸರ್ ಇದು. ಈಗ ಡೈರೆಕ್ಟ್ ಆಗಿ ನಿಮ್ದು RCB ಹೊಣೆ, KSCA ಹೊಣೆ, DNA ಹೊಣೆ ಅಂತ ಇದೆ. ಪೊಲೀಸ್ ಅವ್ರು ತಪ್ಪಿಲ್ಲ, ಪೊಲೀಸರೇ ಅಮಾನತ್ ಮಾಡಿದ್ರು ಇವರು. ಕರೆಕ್ಟ್. ಇದರಿಂದ ಎತ್ತಿ ತೋರಿಸುತ್ತೆ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಈ ತರ ಬೇರೆಯವ್ರ ಮೇಲೆ ಯಾರೋ ಒಬ್ಬರ ನೇಮಕ ಮಾಡಿ ಸುಮ್ಮನೆ ಒಂದು ಕಿತ್ತೆ ಸರ್ಕಾರ ಇದು ಮಾಡಿದಾರೆ ಸರ್. ಇದು ನಿಜವಾಗ್ಲೂ ಸರ್ಕಾರ ನೇರ ಹೊಣೆ. ದಯವಿಟ್ಟು ನಿಮ್ ಚಾನಲ್ ಮುಖಾಂತರ ಜನಗಳಿಗೆ ತಲುಪಿಸೋ ಇದು ಕಾರ್ಯಕ್ರಮ ಮಾಡಿದ್ದಾರೆ ದಯವಿಟ್ಟು. ಓಕೆ, ಖಂಡಿತ ಮಾಡ್ತೀವಿ ವಿಶ್ವನಾಥ್ ಅವರ, ಥ್ಯಾಂಕ್ ಯು. ನೋಡಿ, ರಾಜ್ಯದ ಮೂಲೆಗಳಿಂದ ಕರೆ ಮಾಡ್ತಿದ್ದಾರೆ. ರಾಜ್ಯದ ಹೊರ ಭಾಗದಿಂದಲೂ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಪ್ರಮುಖವಾಗಿರುವಂತಹ ಪ್ರಶ್ನೆ ನೋಡಿ, ನ್ಯಾಯಮೂರ್ತಿ ಕುನ್ನಾ ಅವರ ವರದಿಯಲ್ಲಿ ಏನಿದೆ ಅಂತೇಳಿ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪಾಸ್ ಬೇಕು ಅಂತ ತಡವಾಗಿ ಘೋಷಣೆ ಮಾಡುತ್ತೆ ಸ್ಟೇಡಿಯಂ ಪ್ರವೇಶಕ್ಕೆ. ಯಾರು? ಸ್ಟೇಡಿಯಂ. ಮೊದಲಿನ ಘೋಷಣೆಗೂ ನಂತರದ ಘೋಷಣೆಗೂ ವ್ಯತ್ಯಾಸಗಳಿತ್ತು. ಎಲ್ರೂ ಬನ್ನಿ, ಫ್ರೀ ಆಗಿ ಎಂಟ್ರಿ ಇರುತ್ತೆ ಅಂತಂದ್ರು. ಆಮೇಲೆ ಟಿಕೆಟ್ ಕಡ್ಡಾಯ ಅಂತ ಮಾಡಿದ್ರು. ಜನದಟ್ಟಣೆ ಆಯ್ತಲ್ಲ, ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ RCB ಮ್ಯಾನೇಜ್ಮೆಂಟ್ ಆಗ್ಲಿ, DNA ಆಗ್ಲಿ, KSCA ಆಗ್ಲಿ ಮಾಡಿಲ್ಲ, ಫೇಲ್ಯೂರ್ ಆಗಿದೆ. ಸಿದ್ದಪ್ಪ ಅಂತೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಸಿದ್ದಪ್ಪ ಅವರು ನಮಸ್ಕಾರ. ನಮಸ್ತೆ ಸಾಹೇಬ್ರ. ಹೇಳಿ ಸಿದ್ದಪ್ಪ ಅವರೇ. ಅಲ್ಲ ಸರ್, ಈಗ ಇನ್ಮೇಲೆ RCB ಅಲ್ಲಿ ಕೇಸ್ ಫೈಲ್ ಮಾಡಿದಾರಲ್ಲ, ಅದು ಬೇಕಂತ ಯಾರೇ ಮಾಡಿಲ್ಲಲ್ಲ. ಪ್ರಕೃತಿಯ ನ್ಯಾಚುರಲ್ ಎಫೆಕ್ಟ್ ಆದ್ರೆ ಯಾರು ಹೊಣೆ? ಅದು ಬೇರೆ ಯಾರ ಮಾಡಿದ್ರೆ ಬಿಡು, ಅದು ಚಾರ್ಜಸ್ ತಗೊಂಬ. ಪ್ರಕೃತಿಯಲ್ಲಿ ಎಫೆಕ್ಟ್ ಆಯ್ತು ಅಂದ್ರೆ ಅದನ್ನ ಯಾರು ಹೊಣೆ? ಯಾರು ಮಾಡಕ್ ಇದು ಸಿದ್ದಪ್ಪ ಪ್ರಕೃತಿಯಿಂದ ಆಗಿದ್ದಲ್ಲ ಇದು. ಮತ್ತೆ ಈಗ ಮತ್ತೀಗ ಯಾರು ಮಾಡ್ಕೊಂತ ಈಗ ಅಷ್ಟು ಜನ ಸೇರೋದಕ್ಕೆ ಕಾರಣಕರ್ತರು ಯಾರು? ಅಷ್ಟು ಜನ ಸೇರಿದ್ಮೇಲೆ ಅವರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದಂತ ಹೊಣೆ ಯಾರ್ದು? ಅಷ್ಟು ಜನ ಸೇರೋದಕ್ಕೆ ಯಾರು ಇನ್ವೈಟ್ ಮಾಡಿದ್ರು? ಯಾರು ಇನ್ವೈಟ್ ಮಾಡಿ ಹಂಗಲ್ಲ ಅವ್ರು. ಇದು ನೋಡಿ, ಒಬ್ಬ ಮನುಷ್ಯನ ತಪ್ಪಿದು, ಪ್ರಕೃತಿ ಮೇಲೆ ಹಾಕಕ್ ಹೋಗ್ಬೇಡಿ ಸಿದ್ದಪ್ಪ ಅವರೇ. ಇದೇನಂತಂದ್ರೆ ಈಗ ಸರ್ಕಾರ ಹೊಣೆ ಅಲ್ಲಪ್ಪ. ಯಾಕೆಂದ್ರೆ ಸರ್ಕಾರ ನೀವೆಲ್ಲ ಬಾರಪ್ಪ ಅಂತ ಇನ್ವೈಟ್ ಮಾಡಿತ್ತಾ? ಇದಕ್ಕಿದ್ದಂಗೆ ಬಂದ್ರು. ಅದನ್ನ ನೀವು ಕೋಡಿಗೆ ಎಫೆಕ್ಟ್ ಆಗಿ ಒಂದು ಕ್ಲೈಮ್ಸ್ ಕಲ್ ಮಾಡಿ ಧರ್ಮನ ಅದೇ ಕಾಶ್ಮೀರದಾಗಾಯ್ತಲ್ಲ, ಮತ್ತೆ ಅದ್ರ ಮೇಲೆ ಚಾರ್ಜಸ್ ಆಗಲ್ಲ? ಸಿದ್ದಪ್ಪ ಅವರೇ, ನೀವು ನೋಡಿ, ನೀವು ಹೇಳ್ತಿರೋದು ಕರೆಕ್ಟ್ ಇದೆ, ಜಮ್ಮು ಕಾಶ್ಮೀರ ಇಲ್ಲ ಅಂತ ಹೇಳ್ತಿಲ್ಲ. ನೋಡೋಣ ಸಿದ್ದಪ್ಪ ಅವರೇ, ನೋಡಿ, ತನಿಖೆಯಿಂದ ವರದಿ ಬಂದಿದೆ. ಪ್ರಮುಖವಾಗಿ ಅಲ್ಲಿ ಇರುವಂತದ್ದು ಹೊಣೆ ಯಾರು ಅಂತೇಳಿ ಈಗ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೀವು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ಸಿದ್ದಪ್ಪ ಅವರೇ. ಈಗ ಮತ್ತೊಬ್ರು ಕರೆಯಲ್ಲಿದ್ದಾರೆ, ಶಂಕರ್ ಅಂತೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಶಂಕರ್ ಅವರೇ ನಮಸ್ಕಾರ, ಹೇಳಿ. ಖಂಡಿತಾನೆ ಶಂಕರ್ ಅವರೇ ಕೇಳಿಸ್ತಾ ಇದೆಯಾ?
ಹಲೋ. ನೋಡಿ, ನೀವು ಕರೆ ಮಾಡಿದಾಗ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ. ಮಾಧು ಅಂತೇಳಿ ಹೈದರಾಬಾದ್ ಇಂದ ಕರೆ ಮಾಡಿದ್ದಾರೆ. ಮಾಧು ಅವರೇ ನಮಸ್ಕಾರ. ನಮಸ್ತೆ, ಗುಡ್ ಈವ್ನಿಂಗ್ ಸರ್. ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾ ಸರ್, ಹೌದು ಸರ್, ಅವನು ಅಂತ. ಮಾಧು ಅವರೇ, ನಿಮ್ಮ ಧ್ವನಿ ಸರಿ ಕೇಳಿಸ್ತಿಲ್ಲ. ಟಿವಿ ವಾಲ್ಯೂಮ್ ನ ದಯವಿಟ್ಟು ಮ್ಯೂಟ್ ಮಾಡಿ. ಓಕೆ ಸರ್. ಮಾಧು ಅವರೇ, ಈಗ ವರದಿ ಕೊಟ್ಟಾಗಿದೆ, 11 ಜನರ ಸಾವಿಗೆ ನ್ಯಾಯ ಸಿಕ್ಬಿಡುತ್ತಾ ಈಗಾಗಾದ್ರೆ? ಸಿಗಲ್ಲ ಸರ್, ಸಿಗ್ಬೇಕು ಸರ್, ಖಂಡಿತ ಸಿಗ್ಬೋದು ಸರ್ ನ್ಯಾಯ. ಹಾ, ಖಂಡಿತ ಸಿಗ್ಬೋದು ಸರ್. ಈಗ ಮನೆ ಅಂದ್ರೆ ಸರ್ಕಾರಿ ಹೊಣೆ ಸರ್. ಹಾ, ಅವನು. ಓಕೆ, ಥ್ಯಾಂಕ್ ಯು ಮಾಧು ಅವರೇ, ಥ್ಯಾಂಕ್ ಯು. ಹೈದರಾಬಾದ್ ಇಂದ ಕರೆ ಮಾಡಿದ್ರು ಮಾಧು ಅವರು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ವೀಕ್ಷಕರು ನೋಡಿ, ನೀವು ಕರೆ ಮಾಡಿ ಮಾತಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಮನೆಯ ಟಿವಿಯ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿಟ್ಕೊಳ್ಳಿ. ಆಮೇಲೆ ನೀವು ನೋಡಬಹುದು, ನಮ್ಮ ಡಿಜಿಟಲ್ ಅಲ್ಲಿ ನೀವು ನೋಡಬಹುದು. ವಿಶ್ವನಾಥ್ ಅಂತೇಳಿ ಈಗ ಹಾಸನಿಂದ ಕರೆ ಮಾಡಿದ್ದಾರೆ. ವಿಶ್ವನಾಥ್ ಅವರ ನಮಸ್ಕಾರ. ನಮಸ್ಕಾರ ಸರ್. ಈಗ RCB, KSCA, DNA ಹೊಣೆ ಅಂತ ಹೇಳ್ಬಿಡ್ತು. ಹಾ ಸರ್. ಆದ್ರೆ 11 ಜನ ಸಾವಾಯ್ತಲ್ಲ, ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗುತ್ತಾ? 100% ಸಿಗಲ್ಲ ಸರ್. ಯಾಕೆ ಅಂತ ಅಂದ್ರೆ RCB ಗಿಡ ಖುಷಿನಲ್ಲಿ ಜನಗಳು ಸಂಭ್ರಮ ಮಾಡ್ಬೇಕಾದ್ರೆ ಇವ್ರು ಕರ್ಸಿ ವಿಧಾನಸೌಧ ಮುಂದೆ ಮಾಡಿ ಮೊದಲನೇ ತಪ್ಪು. ಇವ್ ನೇರ ಹೊಡೆ ಸರ್ಕಾರದೇ ಹೊರತು ಯಾವ RCBನೂ ಅಲ್ಲ, KSCAನೂ ಅಲ್ಲ ಸರ್. ಸಾಮಾನ್ಯ ಜನರಿಗೂ ಗೊತ್ತಿದೆ. ಇವರು ಜನರು ಕಣ್ಣೋರ್ಸ ನಾಟಕ ಆಡ್ತಾರೆ ಸರ್ಕಾರದವರು. ಇದು ನಿಜ, ಸರ್ಕಾರ ನೇರ ಹೊಣೆ ಸರ್. ಇದನ್ನ ನೀವು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಿಸಿ ನಿಮ್ಮ ಚಾನಲ್ ಇಂದ ಪ್ರೆಸ್ಸಿಂದ ಇದನ್ನ ಹೈಲೈಟ್ ಮಾಡ್ಬೇಕು ಸರ್ ದಯವಿಟ್ಟು. ಈಗ ಪೊಲೀಸರ ಅಮಾನತ್ ಆಯ್ತಲ್ಲ, ಅದನ್ನೇ ಪಾಯಿಂಟ್ ಅದಲ್ಲ ಸರ್. ಇವ್ರು ತಪ್ಪಿಲ್ಲ ಅಂದ್ರೆ ಪೊಲೀಸರು ಸರ್ಕಾರ ಗದಿಯಿಂದವರು ಅವ್ರದೇ ತರ ಇವರು ಅಮಾನತ್ ಇಟ್ರು. ಈಗ ಸರ್ ಪೊಲೀಸ್ ಅವರು ಅಮಾನತ್ ಮಾಡಿದ್ದು ಸರ್ಕಾರ ನಮ್ ಕಡೆ ತಪ್ಪಿದೆ ಅಂತಲ್ಲ ಸರ್ ಇದು. ಈಗ ಡೈರೆಕ್ಟ್ ಆಗಿ ನಿಮ್ದು RCB ಹೊಣೆ, KSCA ಹೊಣೆ, DNA ಹೊಣೆ ಅಂತ ಇದೆ. ಪೊಲೀಸರು ತಪ್ಪಿಲ್ಲ, ಪೊಲೀಸರೇ ಅಮಾನತ್ ಮಾಡಿದ್ರು ಇವರು. ಕರೆಕ್ಟ್. ಇದರಿಂದ ಎತ್ತಿ ತೋರಿಸುತ್ತೆ ಸರ್ಕಾರ ತಮ್ಮ ತಪ್ಪನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಈ ತರ ಬೇರೆಯವ್ರ ಮೇಲೆ ಯಾರೋ ಒಬ್ಬರ ನೇಮಕ ಮಾಡಿ ಸುಮ್ಮನೆ ಒಂದು ತಿಪ್ಪೆ ಸರ್ಕಾರ ಇದು ಮಾಡಿದಾರೆ ಸರ್. ಇದು ನಿಜವಾಗ್ಲೂ ಸರ್ಕಾರ ನೇರ ಹೊಣೆ. ದಯವಿಟ್ಟು ನಿಮ್ ಚಾನಲ್ ಮುಖಾಂತರ ಜನಗಳಿಗೆ ತಲುಪಿಸೋ ಇದು ಕಾರ್ಯಕ್ರಮ ಮಾಡಿದ್ದಾರೆ ದಯವಿಟ್ಟು. ಓಕೆ, ಖಂಡಿತ ಮಾಡ್ತೀವಿ ವಿಶ್ವನಾಥ್ ಅವರ, ಥ್ಯಾಂಕ್ ಯು. ನೋಡಿ, ರಾಜ್ಯದ ಮೂಲೆಗಳಿಂದ ಕರೆ ಮಾಡ್ತಿದ್ದಾರೆ. ರಾಜ್ಯದ ಹೊರ ಭಾಗದಿಂದಲೂ ಕೂಡ ಕರೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ. ನೋಡಿ, ಪ್ರಮುಖವಾಗಿರುವಂತಹ ಪ್ರಶ್ನೆ ನೋಡಿ, ನ್ಯಾಯಮೂರ್ತಿ ಕುನ್ನಾ ಅವರ ವರದಿಯಲ್ಲಿ ಏನಿದೆ ಅಂತೇಳಿ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಪಾಸ್ ಬೇಕು ಅಂತ ತಡವಾಗಿ ಘೋಷಣೆ ಮಾಡುತ್ತೆ ಸ್ಟೇಡಿಯಂ ಪ್ರವೇಶಕ್ಕೆ. ಯಾರು? ಸ್ಟೇಡಿಯಂ. ಮೊದಲಿನ ಘೋಷಣೆಗೂ ನಂತರದ ಘೋಷಣೆಗೂ ವ್ಯತ್ಯಾಸಗಳಿತ್ತು. ಎಲ್ರೂ ಬನ್ನಿ, ಫ್ರೀ ಆಗಿ ಇರುತ್ತೆ, ಎಂಟ್ರಿ ಇರುತ್ತೆ ಅಂತಂದ್ರು. ಆಮೇಲೆ ಟಿಕೆಟ್ ಕಡ್ಡಾಯ ಅಂತ ಮಾಡಿದ್ರು. ಜನದಟ್ಟಣೆ ಆಯ್ತಲ್ಲ, ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ RCB ಮ್ಯಾನೇಜ್ಮೆಂಟ್ ಆಗ್ಲಿ, DNA ಆಗ್ಲಿ, KSCA ಆಗ್ಲಿ ಮಾಡಿಲ್ಲ, ಫೇಲ್ಯೂರ್ ಆಗಿದೆ. ಸಿದ್ದಪ್ಪ ಅಂತೇಳಿ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ಸಿದ್ದಪ್ಪ ಅವರು ನಮಸ್ಕಾರ. ನಮಸ್ತೆ ಸಾಹೇಬ್ರ. ಹೇಳಿ ಸಿದ್ದಪ್ಪ ಅವರೇ. ಅಲ್ಲ ಸರ್, ಈಗ ಇನ್ಮೇಲೆ RCB ಅಲ್ಲಿ ಕೇಸ್ ಫೈಲ್ ಮಾಡಿದಾರಲ್ಲ, ಅದು ಬೇಕಂತ ಯಾರೇ ಮಾಡಿರ್ಲಲ್ಲ. ಪ್ರಕೃತಿ ನ್ಯಾಚುರಲ್ ಎಫೆಕ್ಟ್ ಆದ್ರೆ ಯಾರು ಹೊಣೆ? ಅದು ಬೇರೆ ಯಾರ ಮಾಡಿದ್ರೆ ಬಿಡು, ಅದು ಚಾರ್ಜಸ್ ತಗೊಂಬ. ಪ್ರಕೃತಿಯಲ್ಲಿ ಎಫೆಕ್ಟ್ ಆಯ್ತು ಅಂದ್ರೆ ಅದನ್ನ ಯಾರು ಹೊಣೆ? ಯಾರು ಮಾಡಕ್ ಇದು ಸಿದ್ದಪ್ಪ ಪ್ರಕೃತಿಯಿಂದ ಆಗಿದ್ದಲ್ಲ ಇದು. ಮತ್ತೆ ಈಗ ಮತ್ತೀಗ ಯಾರು ಮಾಡ್ಕೊಂತ ಈಗ ಅಷ್ಟು ಜನ ಸೇರೋದಕ್ಕೆ ಕಾರಣಕರ್ತರು ಯಾರು? ಅಷ್ಟು ಜನ ಸೇರಿದ್ಮೇಲೆ ಅವರನ್ನ ಕಂಟ್ರೋಲ್ ಮಾಡಬೇಕಾಗಿದ್ದಂತ ಹೊಣೆ ಯಾರ್ದು? ಅಷ್ಟು ಜನ ಸೇರೋದಕ್ಕೆ ಯಾರು ಇನ್ವೈಟ್ ಮಾಡಿದ್ರು? ಯಾರು ಇನ್ವೈಟ್ ಮಾಡಿ ಹಂಗಲ್ಲ ಅವ್ರು. ಇದು ನೋಡಿ, ಒಬ್ಬ ಮನುಷ್ಯನ ತಪ್ಪಿದು, ಪ್ರಕೃತಿ ಮೇಲೆ ಹಾಕಕ್ ಹೋಗ್ಬೇಡಿ ಸಿದ್ದಪ್ಪ ಅವರೇ. ಇದೇನಂತಂದ್ರೆ ಈಗ ಸರ್ಕಾರ ಹೊಣೆ ಅಲ್ಲಪ್ಪ. ಯಾಕೆಂದ್ರೆ ಸರ್ಕಾರ ನೀವೆಲ್ಲ ಬಾರಬಾರ್ದು ಇನ್ವೈಟ್ ಮಾಡಿತ್ತಾ? ಇದ್ದಕ್ಕಿದ್ದಂಗೆ ಬಂದ್ರು. ಅದನ್ನ ನೀವು ಕೋರ್ಟಿಗೆ ಎಫೆಕ್ಟ್ ಆಗಿ ಒಂದು ಕ್ಲೈಮ್ಸ್ ಕಲ್ ಮಾಡಿ ಧರ್ಮನ ಅದೇ ಕಾಶ್ಮೀರದಾಗಾಯ್ತಲ್ಲ, ಮತ್ತೆ ಅದನ್ನ ಹೇಗೆ ಚಾರ್ಜಸ್ ಆಗಲ್ಲ? ಸಿದ್ದಪ್ಪ ಅವರೇ, ನೀವು ನೋಡಿ, ನೀವು ಹೇಳ್ತಿರೋದು ಕರೆಕ್ಟ್ ಇದೆ, ಜಮ್ಮು ಕಾಶ್ಮೀರ ಇಲ್ಲ ಅಂತ ಹೇಳ್ತಿಲ್ಲ. ನೋಡೋಣ ಸಿದ್ದಪ್ಪ ಅವರೇ, ನೋಡಿ ತನಿಖೆಯಿಂದ ವರದಿ ಬಂದಿದೆ. ಪ್ರಮುಖವಾಗಿ ಅಲ್ಲಿ ಇರುವಂತದ್ದು ಹೊಣೆ ಯಾರು ಅಂತೇಳಿ ಈಗ ಸ್ಪಷ್ಟವಾಗಿ ವರದಿಯಲ್ಲಿ ಉಲ್ಲೇಖ ಆಗಿದೆ. ನೀವು ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರಿ. ಥ್ಯಾಂಕ್ ಯು ಸಿದ್ದಪ್ಪ ಅವರೇ.
ಈಗ ಮತ್ತೊಬ್ರು ಕರೆಯಲ್ಲಿದ್ದಾರೆ ಶಂಕರ್ ಅಂತೇಳಿ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ಶಂಕರ್ ಅವ್ರೆ, ನಮಸ್ಕಾರ, ಹೇಳಿ. ಕಾಣ್ತಾನೆ ಶಂಕರ್ ಅವರೇ, ಕೇಳಿಸ್ತಾ ಇದ್ಯಾ? ಹಲೋ ಹಲೋ. ನೋಡಿ, ನೀವು ಕರೆ ಮಾಡಿದಾಗ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ ಮಾತಾಡಿ.